10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪ್ರಥಮ ಭಾಷೆ ಕನ್ನಡದಲ್ಲಿ ನಮ್ಮ ಭಾಷೆ ಅನ್ನೋ ಪಾಠ ನಿಮ್ಗೆ ಇರ್ತಕ್ಕಂಥ ಮೊದಲನೇ ಪಾಠ ಆಗಿದೆ. ಆ ಪಾಠದ ಬಗ್ಗೆ ನಾನು ನಿಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಮ್ಮ ಭಾಷೆ ಅಂದ್ರೆ ಏನು ಮಕ್ಕಳೇ? ಭಾಷೆ ಅಂದ್ರೆ ಒಬ್ಬ ವ್ಯಕ್ತಿ ತಮ್ಮ ಅನಿಸಿಕೆಗಳನ್ನ, ಭಾವನೆಗಳನ್ನ ಇನ್ನೊಬ್ರು ಕೈಯಲ್ಲಿ ವ್ಯಕ್ತಪಡಿಸೋದಕ್ಕೆ ಇರ್ತಕ್ಕಂಥ ಸುಲಭವಾದಂತ ಮಾರ್ಗ, ಅದನ್ನ ನಾವು ಭಾಷೆ ಅಂತ ಕರಿತೀವಿ. ಅದನ್ನ ನಮ್ಮ ಭಾಷೆಯಾಗಿ ಮಾರ್ಪಡಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮರಿಯಪ್ಪ ಭಟ್ಟ. ಮರಿಯಪ್ಪ ಭಟ್ಟ ಅವ್ರು ಬರೆದಿರ್ತಕ್ಕಂಥ ಭಾಷೆ ಯಾವ ರೀತಿ ಬೆಳೆದು ಬಂತು, ಭಾಷೆ ಯಾವ ರೀತಿ ಉತ್ಪತ್ತಿ ಆಯ್ತು, ಭಾಷೆಯಿಂದ ಮನುಷ್ಯನಿಗೆ ಎಷ್ಟು ಅನುಕೂಲಗಳಿವೆ, ಅವನ್ನೆಲ್ಲ ಸವಿಸ್ತರವಾಗಿ ಮರಿಯಪ್ಪ ಭಟ್ಟ ಅವರು ತಿಳಿಸಿಕೊಟ್ಟಿದ್ದಾರೆ. ಇದು ಪ್ರಥಮ ಭಾಷೆ ಕನ್ನಡ ಬರ್ತಕ್ಕಂಥ ಪ್ರಥಮ ಪಾಠ, ನಮ್ಮ ಭಾಷೆ. ಇದು ಬರೆದಕ್ಕಂಥ ಕವಿ ಯಾರಪ್ಪ ಅಂದ್ರೆ ಮರಿಯಪ್ಪ ಭಟ್ಟ. ಇವರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಅನ್ನೋ ಊರಿನಲ್ಲಿ ಇವರು ಜನಿಸಿದ್ರು. ಇವರು ಬರೆದಂತ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಹೀಗೆ ಅನೇಕ ಕೃತಿಗಳನ್ನ ಇವರು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಷ್ಟೆಲ್ಲ ಸಿಕ್ಕಿದಾವೆ ಮರಿಯಪ್ಪ ಭಟ್ಟರಿಗೆ. ಮಕ್ಕಳೇ, ಮೊದಲಿಗೆ ನಾವು ಪಾಠದ ಆಶಯವನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಭಾಷೆ ಪಾಠವನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಮರಿಯಪ್ಪ ಭಟ್ಟ. ಅದರ ಆಶಯ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ, ಸಾಹಿತ್ಯ, ಸ್ವರೂಪ, ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕನ್ನಡದ ಭಾಷೆ ಯಾವ ರೀತಿ ಬೆಳೆದು ಬಂತು, ಕನ್ನಡ ಸಾಹಿತ್ಯ ಯಾವ ರೀತಿ ಉಟ್ಕೊಳ್ತು, ಅದರ ಸ್ವರೂಪ ಏನು, ಅದನ್ನ ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಮರಿಯಪ್ಪ ಭಟ್ಟ. ಕನ್ನಡ ಭಾಷಾ ಬೆಳವಣಿಗೆ, ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ. ಕನ್ನಡದ ಶಬ್ದ ಭಂಡಾರ ಯಾವ ರೀತಿ ಬೆಳೀತು, ಅದು ಯಾವ ರೀತಿ ಹುಟ್ಟಿ ಬಂತು, ಅದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮರಿಯಪ್ಪ ಭಟ್ಟ ಅವರು ಪ್ರಸ್ತುತ ಪಾಠದಲ್ಲಿ ಮಾಡಿಕೊಡ್ತಿದ್ದಾರೆ. ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ, ಸೊಗಸು, ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ. ಮಾತೃಭಾಷೆ ಅಂದ್ರೆ ಹಂಗೆ ಮಕ್ಕಳೇ, ಮಾತೃಭಾಷೆಯಲ್ಲಿ ಮಕ್ಕಳು ವ್ಯವಹರಿಸ್ತಾರೆ, ಮಾತಾಡ್ತಾರೆ, ಪ್ರತಿಯೊಂದನ್ನು ನಾವು ಮಾತೃಭಾಷೆಯಲ್ಲೇ ಮಾಡೋದು. ನೀವು ತಿಳ್ಕೊಳ್ಳಿ ಮಕ್ಕಳೇ, ನಾವು ಕನಸನ್ನ ಕಾಣೋದು ಸಹ ಮಾತೃಭಾಷೆಯಲ್ಲೇ. ಅದನ್ನೇ ಕವಿ ಮರಿಯಪ್ಪ ಭಟ್ಟ ಅವರು ಈ ಪಾಠದಲ್ಲಿ ಹೇಳೋದಕ್ಕೆ ಹೊರಟಿರೋದು. ಮೊದಲಿಗೆ ನೀವು ಪಾಠವನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಇದು ಮರಿಯಪ್ಪ ಭಟ್ಟ, ನಮ್ಮ ಭಾಷೆ. ಬುಕ್ಸ್ ಅನ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಭಾಷೆ ಸಂವಹನ ಮಾಧ್ಯಮ, ಅದು ಮಾತು ಮತ್ತು ಬರಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ. ಅದನ್ನು ಶ್ರವಣ, ಚಾಕ್ಷುಷ ಎಂದು ಪರಿಗಣಿಸಿದೆ. ಮಾತಿನ ಸಾಂಕೇತಿಕ ರೂಪವೇ ಬರಹ. ನಾವು ಮಾತನ್ನ ಬರವಣಿಗೆ ರೂಪದಲ್ಲಿ ಬರ್ತೀವಿ. ಮೊದಲು ನಾವು ಮಾತಿನ ಮೂಲಕ ವ್ಯಕ್ತಪಡಿಸ್ತೀವಿ, ಅದನ್ನ ನಾವು ಅದಕ್ಕೆ ಬರವಣಿಗೆ ರೂಪವನ್ನು ನಾವು ಕೊಡ್ತೀವಿ. ಭಾಷೆಗೆ ರೂಪ, ಆಕಾರ, ಭೌತಿಕ ಮತ್ತು ರಾಚನಿಕ ಗುಣಗಳೂ ಇಲ್ಲ. ಅದಕ್ಕೆ ಭೌತಿಕವಾಗಿ ಈ ತರ ಗುಣ ಇದೆ, ಈ ತರ ಆಕಾರ ಇದೆ. ಭಾಷೆಗೆ ಯಾವುದೇ ಆಕಾರ ಇಲ್ಲ. ಆದ್ರೆ ಅದನ್ನು ನಾವು ಪ್ರತಿಯೊಂದು ಸಹ ಮಾತಾಡಿದ್ರೆ ತುಂಬಾ ಸುಲಲಿತ ಅಂತ ಅನಿಸುತ್ತೆ. ಅದು ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವ ಹೊಂದಾಣಿಕೆ ಕೆಲಸವನ್ನು ಪ್ರಾತಿನಿಧಿಕವಾಗಿ ಮಾಡುತ್ತದೆ. ಭಾಷೆ ಕೆಲವು ಕಡೆ ಪ್ರಾದೇಶಿಕವಾಗಿ ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಒಂಥರ ಭಾಷೆ ಇರುತ್ತೆ, ನಮ್ಮ ಪ್ರದೇಶಗಳಲ್ಲಿ ಒಂಥರ ಭಾಷೆ. ಹಾಸನ ಕನ್ನಡ, ಮೈಸೂರು ಕನ್ನಡ, ಹಳೆ ಮೈಸೂರು ಕನ್ನಡ, ಧಾರವಾಡ ಕನ್ನಡ, ಈ ತರ ಪ್ರಾದೇಶಿಕವಾಗಿ ಭಾಷೆ ತನ್ನ ಸ್ವರೂಪವನ್ನ ಪಡ್ಕೊಂಡಿದೆ. ಮಾನವನಿಗಿರುವ ಚಿಂತಿಸುವ, ಪರಿಭಾವಿಸುವ, ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸುವ ಭೌತಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ. ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾಷೆ. ಈ ಭಾಷೆಯ ಮುಖಾಂತರ ಮನುಷ್ಯ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ, ಬೇರೆಯವ್ರ ಜೊತೆ ವ್ಯವಹರಿಸ್ತಾನೆ. ಇದಕ್ಕೆ ಒಂದು ಭಾಷೆ ಒಂದು ಸಂವಹನ ಮಾಧ್ಯಮ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾಷೆಯು ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಅರ್ಥ ಸ್ಫುರಿಸುತ್ತದೆ. ಭಾಷೆ ಬಲ್ಲವರಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು. ನಾವು ಭಾಷೆಯ ಮೂಲಕ ಏನಾದ್ರೂ ವ್ಯಕ್ತಪಡಿಸಿದ್ರೆ ಅದು ಈಸಿಯಾಗಿ ಬೇರೆಯವರಿಗೆ ಅರ್ಥ ಆಗುತ್ತೆ. ಅದನ್ನು ನಾವು ಸುಲಭವಾಗಿ ಸುಲಲಿತವಾಗಿ ತಿಳ್ಕೊಳ್ಬಹುದು. ಭಾವನೆಗಳೆಲ್ಲವನ್ನು ಭಾಷೆಯ ತೆಕ್ಕೆಗೆ ತರಲು ಸಾಧ್ಯವಿಲ್ಲವಾದರೂ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಬಳಸಿದಾಗ ಮಾತ್ರ ಉದ್ದೇಶ ಸಾಧಿಸವಾಗುತ್ತದೆ. ನಾವು ಯಾವುದೇ ಭಾಷೆಯನ್ನು ವ್ಯಕ್ತಪಡಿಸ್ಬೇಕಾದ್ರೆ ಆ ಭಾಷೆಯ ಮೂಲ ಸ್ವರೂಪಕ್ಕೆ ಧಕ್ಕೆ ಬರಬಾರದು. ಆ ತರ ನಾವು ಆ ಭಾಷೆಯನ್ನ ಬಳಸಿದಾಗ ಆ ಭಾಷೆಗೆ ಒಂದು ಬೆಲೆ ಅನ್ನೋದು ಇರುತ್ತೆ. ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನು ಅರಿಯುವುದು ಅಗತ್ಯ. ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಾಂಶಗಳನ್ನು ಹೊಂದಿದ್ದರೂ ಎಲ್ಲವೂ ಒಂದೇ ಮೂಲದಿಂದ ರೂಪುಗೊಂಡಂತವುಗಳಲ್ಲ. ಎಲ್ಲಾ ಭಾಷೆಗಳು ಒಂದೇ ಮೂಲದಿಂದ ಬಂದಂತವಲ್ಲ. ಆದ್ರೆ ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನು ಸಮರ್ಥಿಸುತ್ತಲೇ ವಿಕಾಸಗೊಳ್ಳುತ್ತದೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಭಾಷೆಗೂ ಅದರ ಮೂಲ ಇದ್ದೇ ಇರುತ್ತೆ, ಅದು ತನ್ನ ವೈಶಿಷ್ಟ್ಯವನ್ನ
ತೋರಿಸ್ತಾ ಹೋಗುತ್ತೆ ನಮ್ಗೆ. ಅದು ಸಾಹಿತ್ಯ ರಚನೆಗೂ ಇಂಬು ನೀಡುತ್ತದೆ. ಕೆಲವು ಭಾಷೆಗಳಲ್ಲಿ ಸಾಹಿತ್ಯ ರಚನೆಗಳಾಗ್ತವೆ, ಆ ಮೂಲಕ ಆ ಭಾಷೆ ಸಮೃದ್ಧವಾಗಿ ಬೆಳೆಯುತ್ತೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಕನ್ನಡಿಗರು ವಿಶಾಲ ಮನಸ್ಸವರು, ಗೊತ್ತು ಮಕ್ಕಳೇ ನಿಮ್ಗೆ. ಅದೇ ರೀತಿ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಗಂಗರು, ಕದಂಬರು, ರಾಷ್ಟ್ರಕೂಟರು ಆಳಿದಂತ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಇದು ಇತರ ಭಾಷೆ, ಸಾಹಿತ್ಯ, ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದರೂ ದೇಶಿಯನ್ನು ಬಿಟ್ಟಿಲ್ಲ. ನೋಡಿ, ಬೇರೆ ಭಾಷೆಗಳು ಕನ್ನಡದ ಮೇಲೆ ಬಂದಿದ್ರು ಸಹ, ಆದ್ರೂ ಸಹ ಕನ್ನಡ ತನ್ನ ಲಕ್ಷಣವನ್ನ ಬಿಟ್ಕೊಟ್ಟಿಲ್ಲ. ಕನ್ನಡ ಭಾಷೆ ಹೇಗೂ ಸಹ ಅದೇ ರೀತಿ ತನ್ನ ಲಕ್ಷಣವನ್ನ, ತನ್ನ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಇದೆ. ಸ್ವತಂತ್ರವಾಗಿ ಬೆಳೆದು ಬಂದಿದೆ. ಅದರ ಸಾಂಸ್ಕೃತಿಕ ಮಹತ್ವವನ್ನು ಅರಿಯುವುದು ಇಲ್ಲಿನ ಉದ್ದೇಶ. ಈ ಭಾಷೆಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಭಾಷೆ ಪಾಠದ ಉದ್ದೇಶ ಏನಪ್ಪಾ ಅಂದ್ರೆ, ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾಗಿದೆ, ಕನ್ನಡ ಭಾಷೆಯ ಉದ್ದೇಶ ಏನು, ಅದು ಬೆಳೆದು ಬಂದಂತ ದಾರಿ ಯಾವುದು, ಆ ಕನ್ನಡ ಭಾಷೆ ಬೆಳೆಯೋದಕ್ಕೆ ಅನೇಕ ಕವಿಗಳು, ದಾಸರು ಎಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ, ಇದನ್ನೆಲ್ಲ ನಾವು ಸವಿಸ್ತಾರವಾಗಿ ಪ್ರಸ್ತುತ ಪಾಠದಲ್ಲಿ ತಿಳ್ಕೊಳ್ಬಹುದು. ಈ ಪಾಠದ ಹೆಸರೇ ನಮ್ಮ ಭಾಷೆ. ಇದು ಬರೆದಂತ ಕವಿ ಎಂ ಮರಿಯಪ್ಪ ಭಟ್ಟ. ಪಾಠವನ್ನು ನೋಡ್ಕೊಳ್ಳಿ ಮಕ್ಕಳೇ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಇಂಥ ಅಮೂಲ್ಯವಾದ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಸಾಧ್ಯ. ಭಾಷೆಯ ಮೂಲವನ್ನು ಮಾನವನು ಕಂಡುಹಿಡಿಯುವುದೆಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆಯೇ ಸರಿ. ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ. ಖಂಡಿತ ಮಕ್ಕಳೇ, ಪ್ರತಿಯೊಂದು ಪ್ರಾಣಿನೇ ಬೇರೆ, ಮನುಷ್ಯನೇ ಬೇರೆ. ನೋಡಿ, ಮನುಷ್ಯನಿಗೆ ಎಲ್ಲಾ ಲಕ್ಷಣಗಳಿದಾವೆ, ಎಲ್ಲಾ ಬುದ್ಧಿವಂತಿಕೆ ಇದೆ. ತುಂಬಾ ಕ್ರೂರವಾದ ಪ್ರಾಣಿಯನ್ನು ಸಹ ಪಳಗಿಸ್ತಾನೆ. ಯಾರು? ಮನುಷ್ಯ. ಅದರಿಂದನೇ ಮನುಷ್ಯನನ್ನು ನಾವು ಹೇಳೋದು ಎಲ್ಲಾ ಪ್ರಾಣಿಗಳಿಗಿಂತ ವಿಭಿನ್ನ. ಅದಕ್ಕೆ ಅವನನ್ನು ನಾವು ಎಲ್ಲಾ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಅಂತ ಹೇಳ್ತೀವಿ. ಅವನು ಡಿಫ್ರೆಂಟ್, ತುಂಬಾ ವಿಭಿನ್ನವಾಗಿದ್ದಾನೆ. ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುವುದನ್ನು ಕಾಣುತ್ತೇವೆ. ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ. ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು. ಮಾನವನಾದರೂ ತನ್ನ ಸಮಕಾಲೀನ ಜನತೆಯನ್ನು ಮಾತ್ರವೇ ಅಲ್ಲ, ಗತಕಾಲದ ಹಿರಿಯ ಜ್ಞಾನಾನುಭವಗಳ ಸಾರಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ. ಇದಕ್ಕೆ ಮೂಲ ಸಾಧನ ಭಾಷೆ. ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿಯುತ್ತಿದ್ದ. ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ, ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ. ನೋಡಿ ಮಕ್ಕಳೇ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸೋದಕ್ಕೆ ಭಾಷೆ ಒಂದು ಸಾಧನ. ಅಂದ್ರೆ ನಾವು ಬೇರೆಯವ್ರ ಜೊತೆ ವ್ಯವಹಾರ ಮಾಡೋದಕ್ಕೆ, ನಮ್ಮ ಅನಿಸಿಕೆಗಳನ್ನ, ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಭಾಷೆ ಒಂದು ಸಾಧನ ಇದ್ದಾಗೆ. ನಮ್ಮ ಅದರಿಂದ ಏನಪ್ಪ ಉಪಯೋಗ ಆಗುತ್ತಂದ್ರೆ, ವಿಚಾರ ವಿನಿಮಯ ಮಾಡ್ಕೊಳ್ಬಹುದು, ನಮ್ಮ ಭಾವನೆಗಳನ್ನ ಬೇರೆಯವ್ರಿಗೆ ಹೇಳ್ಕೊಳ್ಬಹುದು. ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಗೆ ಮೂಕ್ ಭಾಷೆಲಿ ಹೇಳ್ಕೊಳಕ್ಕಾಗುತ್ತೆ? ಮೂಕ್ ಭಾಷೆಲಿ ಹೇಳ್ಕೊಳ್ಬಹುದು. ಆದ್ರೆ ಮಾತಿದ್ರೆ, ಅದಕ್ಕೊಂದು ಭಾಷೆ ಅಂತ ಇದ್ರೆ, ನಮ್ಮ ಭಾವನೆಗಳನ್ನ ಬೇರೆಯವ್ರ ಜೊತೆ ವ್ಯಕ್ತಪಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದು ಒಂದು ಅಮೂಲ್ಯ ಸಾಧನ. ಇಂಥ ಅಮೂಲ್ಯವಾದ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡುಕುವುದು ಕಷ್ಟ ಸಾಧ್ಯ. ಈ ಭಾಷೆ ಹೇಗುಂಟು, ಯಾವ ರೀತಿ ಇದರ ಉತ್ಪತ್ತಿ ಆಯಿತು, ಇದರ ಆರಂಭ ಎಲ್ಲಾಯಿತು ಅಂತ ನಾವು ಉತ್ತರವನ್ನು ಹುಡುಕುವುದು ತುಂಬಾ ಕಷ್ಟ. ಭಾಷೆಯ ಮೂಲವನ್ನು ಮಾನವನು ಕಂಡುಹಿಡಿಯುವುದೆಂದರೆ, ನಾವು ಭಾಷೆಯ ಮೂಲವನ್ನು ಹುಡುಕೊಂಡು ಹೋದ್ರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆ ಸರಿ. ನೀವೇನನ್ನ ಹುಡುಕ್ತಕ್ಕಂಥ ವ್ಯಕ್ತಿ ಇಬ್ರು ಒಂದೇ ಆಗ್ಬಿಡ್ತಾರೆ. ಹಾಗೆ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ. ಮಾನವನ ಬುದ್ಧಿವಂತಿಕೆ ಎಷ್ಟಕ್ಕೆಲ್ಲ ಕಾರಣ. ಮಾನವ ಅಷ್ಟು ಬುದ್ಧಿವಂತ ಆಗಿರೋದಕ್ಕೆ ಎಲ್ಲಾ ಪ್ರಾಣಿಗಳಿಗಿಂತ ಇವತ್ತು ವಿಭಿನ್ನವಾಗಿದ್ದಾನೆ. ಮಕ್ಕಳಿಗೆ ಮಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡ್ತವೆ. ಖಂಡಿತ ಮಕ್ಕಳೇ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿಯನ್ನ ಕೊಡ್ತಾರೆ. ಎಕ್ಸಾಂಪಲ್, ಮಗು ಹುಟ್ಟಿದ ಮೇಲೆ ಅಮ್ಮ ಏನ್ ಮಾಡ್ತಾರೆ, ಸ್ವಲ್ಪ ವಯಸ್ಸಿಗೆ ಬಂದ್ಮೇಲೆ ಸ್ವಲ್ಪ ಚಿಕ್ಕ ಹುಡುಗ ಇದ್ದಾಗ ತಲೆ ಬಸ್ಕೊಳಪ್ಪ, ಮುಖ ಈ ತರ ತೊಳ್ಕೊಳ್ಬೇಕು, ಈ ತರ ತಲೆ ಬಸ್ಕೊಳ್ಬೇಕು, ಬ್ಯಾಗ್ ಅನ್ನ ತಂದು ಆತರ ಇಡಬೇಕು ನೀಟಾಗಿ, ಇದೆಲ್ಲ ಪ್ರತಿಯೊಂದು ಹೇಳ್ಕೊಡೋದು ಯಾರಪ್ಪ ಅಂದ್ರೆ ಅಮ್ಮ. ಅದು ತಂತಾನೆ ಏನಾಗುತ್ತೆ, ಅಮ್ಮ ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾಳೆ. ಅಲ್ಲಿ ಪ್ರಾಣಿಗಳು ತಮ್ಮ ಪ್ರಾಣಿಗಳ ಕೆಲಸವನ್ನ ನೋಡಿ ಮಕ್ಕಳೇ ಕಲ್ತ್ಕೊಳ್ತವೆ. ಪ್ರಾಣಿಗಳು ಚಲನವಲನ ಮತ್ತೆ ಅವುಗಳ ಆಹಾರಗಳನ್ನ ಯಾವ ತರ ತಿನ್ಬೇಕು ಅದನ್ನೆಲ್ಲ ಪ್ರತಿಯೊಂದು ಸಹ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ತವೆ. ನೀವು ಕಲ್ಸ್ಕೊಟ್ಟಿದ್ದೀರಾ? ಖಂಡಿತ ಇಲ್ಲ. ಪ್ರಾಣಿಗಳಿಗೆ
ಅವ ಮರಿಗಳಿಗೆ ಅವರ ಅಮ್ಮ ಆಗಿರ್ಬೋದು, ಅವರ ಪ್ರಾಣಿಗಳು, ಅವರ ತಾಯಿ ತಂದೆ ಪ್ರಾಣಿಗಳು ಏನ್ ಮಾಡ್ತವೆ, ಕಲಿಸ್ಕೊಡ್ತವೆ ಯಾವ ರೀತಿ ಊಟವನ್ನ ಮಾಡ್ಬೇಕು, ಯಾವ ರೀತಿ ನಾವು ವರ್ತಿಸ್ಬೇಕು, ಯಾವ ರೀತಿ ನಡಿಬೇಕು, ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥವು ಪ್ರಾಣಿಗಳಾಗಿರ್ತವೆ. ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ. ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು. ಸಾಮಾನ್ಯ ಸಂಸ್ಕೃತಿ ಅಷ್ಟೇ, ಅನುಕರಣೆ ಮಾಡೋದು, ಊಟ ಮಾಡೋದು, ಯಾವ ರೀತಿ ನಡೆಯೋದು, ಇದನ್ನೆಲ್ಲ ಕಲಿಸ್ಕೊಡ್ತಕ್ಕಂಥವು ಪ್ರಾಣಿಗಳು. ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ. ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು. ಮಾನವನಾದರೂ ತಮ್ಮ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ, ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರ ಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ತಮ್ಮ ಗತಕಾಲದ ವ್ಯಕ್ತಿಗಳನ್ನ ಅನುಕರಣೆ ಮಾಡೋದು, ಅವರ ಗುಣಗಳನ್ನ ಮನಸ್ಸಲ್ಲಿ ಬೆಳೆಸ್ಕೊಳ್ಳೋದು, ಆ ಮೂಲಕ ಮನುಷ್ಯ ಅನುಕರಣೆಯಿಂದ ಅನುವಂಶೀಯವಾಗಿ ಆ ಗುಣಗಳನ್ನ ತಗೊಂಡು ಬರ್ತಾನೆ. ಇದಕ್ಕೆ ಮೂಲ ಸಾಧನ ಭಾಷೆ. ಇದಕ್ಕೆಲ್ಲ ಮೂಲ ಸಾಧನೆ ಯಾವ್ದಪ್ಪ ಅಂದ್ರೆ ಭಾಷೆ. ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರೀ ಜಂತುವಾಗಿ ಉಳಿಯುತ್ತಿದ್ದ. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಭಾಷೆಯ ಪರಿಜ್ಞಾನ, ಭಾಷೆಯ ಬಳಕೆ ಮನುಷ್ಯನಿಗಿಲ್ಲ ಅಂದಿದ್ರೆ ಆತ ಇವತ್ತು ಬರೀ ಪ್ರಾಣಿಯಾಗಿ ಜಂತುವಾಗಿ ಉಳ್ಕೊಳ್ತಾ ಇದ್ದ. ಅದೇ ಭಾಷೆ ಇರೋದಕ್ಕೆ ಅವನಿಗೆ ಎಲ್ಲದಕ್ಕೂ ತುಂಬಾ ಪ್ರಯೋಜನ ಆಗ್ತಾ ಇದೆ. ಭಾಷೆ ಇದ್ದು ಅದರ ಪಿಯೂಷವನ್ನು ಕುಡಿದು ಅರಗಿಸಿಕೊಳ್ಳದ, ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ. ಯಾವ ವ್ಯಕ್ತಿ ಕೆಲಸವನ್ನ ಮಾಡೋಲ್ಲ, ಯಾವ ವ್ಯಕ್ತಿ ಕಾಯಕದ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ, ಆತ ಇದ್ದು ಸಹ ಜಂತು, ಒಂದು ಪ್ರಾಣಿ ಇದ್ದಾಗೆ ಆತ ಅಂತ ಕವಿ ಮರಿಯಪ್ಪ ಭಟ್ಟ ಅವರು ಹೇಳ್ತಾರೆ. ಇಷ್ಟು ನಮ್ಮ ಭಾಷೆಯಲ್ಲಿ ಬರ್ತಕ್ಕಂತ ಮೊದಲನೇ ಪಾಠ, ಮೊದಲನೇ ಸ್ಟ್ಯಾಂಜಾ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠವನ್ನ ನಾನು ನಿಮ್ಗೆ ವಿವರಣೆ ಮೂಲಕ ತಿಳಿಸ್ಕೊಡ್ತೀನಿ. ಧನ್ಯವಾದ.